ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಸಾಕು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಾಬಲ್ಯ ತುಂಬಾ ಜೋರಾಗೇ ಇತ್ತು. ಅಲ್ಪ ಸ್ವಲ್ಪ ಜೆಡಿಎಸ್ ಪಕ್ಷ ಒಳ್ಳೆಯ ಪೈಪೋಟಿ ಕೊಡುತ್ತಿದ್ರು. ಆದರೆ ಬಿಜೆಪಿ ಅಂತೂ 3ನೇ ಸ್ಥಾನದಲ್ಲಿ ಇತ್ತು. ಹೀಗಿರುವಾಗ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಬಂದ್ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಬಿಜೆಪಿ ಸರ್ಕಾರದ ಮೇಲೆ ನಂಬಿಕೆ ಮೂಡತೊಡಗಿತು. ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿದ್ದ ಚಿಕ್ಕಬಳ್ಳಾಪುರವನ್ನ ಮೊಟ್ಟಮೊದಲ ಬಾರಿಗೆ ಸಂಸದ ಸುಧಾಕರ್ 2019 ವಿಧಾನಸಭಾ ಮರುಚುನಾವಣೆಯಲ್ಲಿ ಬಿಜೆಪಿಯ ಕಮಲವನ್ನ ಅರಳಿಸಿದ್ರು. ಆಗಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಾಬಲ್ಯ ಮೂಡುತ್ತಾ ಬಂದಿತ್ತು. ಇಷ್ಟಾದರೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿ ಮಾತ್ರ ಒಂದು ಮೂಲೆಯ ಮನೆಯಲ್ಲಿ ಮಾಡಿಕೊಂಡಿದ್ರು. ಆದರೆ ಚಿಕ್ಕಬಳ್ಳಾಪುರ ಬಿಜೆಪಿ ಮುಖಂಡರು ಕಾರ್ಯಕರ್ತರಲ್ಲಿ ಉತ್ತಮವಾದ ಜಿಲ್ಲಾ ಮಟ್ಟದ ಬಿಜೆಪಿ ಕಚೇರಿಗೆ ದೊಡ್ಡ ಮಟ್ಟದಲ್ಲಿ ಕೂಗು ಎದ್ದಿತ್ತು. ನೂತನವಾಗಿ ಆಯ್ಕೆಯಾದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಶತಾಯಗತಾಯ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಮಟ್ಟದ ಬಿಜೆಪಿ ಜಿಲ್ಲಾ ಕಚೇರಿ ಮಾಡಬೇಕು ಎಂದು ಪಣ ತೊಟ್ಟು ಅದರಂತೆ ಹೈಟೆಕ್ ರೀತಿಯಲ್ಲಿ ನಗರದ ರೇಷ್ಮೆಗೂಡು ಮಾರುಕಟ್ಟೆಯ ಬಳಿ ಜಿಲ್ಲಾ ಬಿಜೆಪಿ ಕಚೇರಿ ರೂಪಿಸಿದ್ದು ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೆ ಸಕಲ ಸಿದ್ಧತೆಗಳು ನಡೆಯುತ್ತಿದೆ. ನಾನು ಸಿವಿಲ್ ಇಂಜಿನಿಯರ್. ಸುಮಾರು 25-30 ವರ್ಷ ನಾನು ಇದೇ ಡೆವಲಪ್ಮೆಂಟ್ ಇಂಡಸ್ಟ್ರಿಯಲ್ಲಿ ವ್ಯಾಪಾರ ಮಾಡಿಕೊಂಡು ದೇಶ ವಿದೇಶ ವ್ಯಾಪಾರ ಮಾಡಿದ್ದೀನಿ. ನನ್ನ ರಾಜಕಾರಣ ಜೀವನ ಶುರು ಆದಮೇಲೆ ಶಿಡ್ಲಘಟ್ಟಕ್ಕೆ ಪ್ರಥಮ ಬಾರಿ ನಾನು ಅಭ್ಯರ್ಥಿಯಾದಾಗ ಅಲ್ಲಿರ್ತಕ್ಕಂಥ ಮಯೂರ ಥಿಯೇಟ್ರ್ 3 ಎಕರೆಯಲ್ಲಿದೆ. ಅದನ್ನು ತಗೊಂಡು 3 ದಿವಸದಲ್ಲಿ ಅದನ್ನು ಹಳೆ ಕಟ್ಟಡ ತೆಗೆದು 20 ದಿವಸದಲ್ಲಿ ಕಟ್ಟಡ ಕಟ್ಟಿ ಕಚೇರಿ ಮಾಡಿದ್ವಿ. ಬೆಂಗಳೂರು ಏರ್ಪೋರ್ಟು ಫಸ್ಟ್ ಟರ್ಮಿನಲ್ಲು ಒಂದಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು, ಸಾಕಷ್ಟು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡಿರ್ತಕ್ಕಂಥದ್ದು. ನನಗೆ ಕನ್ಸ್ಟ್ರಕ್ಷನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಮಾಡಿದ್ದೀನಿ. ನನಗೆ ಜಿಲ್ಲಾ ಅಧ್ಯಕ್ಷರ ಏನು ನನಗೆ ಜವಾಬ್ದಾರಿ ಕೊಟ್ಟಾದಮೇಲೆ ಜಿಲ್ಲೆಯಲ್ಲಿ ಸಾಕಷ್ಟು ಕಚೇರಿಯ ಸಮಸ್ಯೆಗಳಿತ್ತು. ಸಂಘಟನೆಯ ದೊಡ್ಡ ಮಟ್ಟಕ್ಕೆ ಕಟ್ತಕ್ಕಂಥ ಜವಾಬ್ದಾರಿ ಇದೆ. ಹಂಗಾಗಿ ಬಸ್ ಸ್ಟ್ಯಾಂಡ್ಗೆ ಹತ್ರ ಸಾಮಾನ್ಯ ಕಾರ್ಯಕರ್ತರು ಕೂಡ ಬರಬೇಕಂತ ನಡ್ಕೊಂಬರ್ಬೇಕು. ಯಾರು ಬಂದ್ರೂ 2 ವೀಲರ್ ಬರಲಿ, ಕಾರ್ ಬರಲಿ, ಪಾರ್ಕಿಂಗ್ ಸಮಸ್ಯೆ ಆಗಬಾರ್ದು. ಕಚೇರಿ ಸುಸಜ್ಜಿತವಾಗಿ ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ, ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ಪಕ್ಷ ಏನು ಕಟ್ಕೊಂಡ್ಬಂದಿದ್ದಾರೆ, ನಿಯಮಗಳಿದೆ, ಆ ಒಂದು ಸ್ಟ್ಯಾಂಡರ್ಡ್ಸ್ಗೆ ನಾವು ಮಾಡಬೇಕು ಅಂತ ನನಗೂ ಒಂದು ಆಸೆ ಇತ್ತು, ನಮ್ಮ ಮುಖಂಡರಿಗೂ ಒಂದು ಆಸೆ ಇತ್ತು. ಅದರ ಒಂದು ಸೂಕ್ತ ಸಮಯ ನೋಡಿ ಈ ಒಂದು ಕಚೇರಿಯನ್ನು ನಾವು ಉದ್ಘಾಟನೆಗೆ 15ನೇ ತಾರೀಕು ನಿಗದಿ ಮಾಡಿದ್ವಿ. ಆದರೆ ನೀರಿನ ಸಮಸ್ಯೆ, ಜನರ ಸಮಸ್ಯೆ ಏನು ಹೋರಾಟ ಇದೆ, ಆ ಹೋರಾಟ ಇರೋದ್ರಿಂದ ನಾವು ಕೂಡ ನಮ್ಮ ಕಚೇರಿಯ ಉದ್ಘಾಟನೆ 15ನೇ ತಾರೀಕು ಮಾಡ್ತಾಯಿಲ್ಲ. ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯದ ಹಾಗೂ ನಮ್ಮ ಮುಖಂಡರನ್ನೆಲ್ಲರೂ ಕರೆಸಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಒಳ್ಳೆ ಕಾರ್ಯಕ್ರಮ ಮಾಡಿ ಈ ಆಫೀಸ್ನ ನಾವು ಉದ್ಘಾಟನೆ ಮಾಡ್ತೀವಿ. ಸರ್, ಹೈಟೆಕ್ ಆಗಿ ಈ ರೇಂಜಿಗೆ ಮಾಡಿಸೋಂಥ ಕನಸಿತ್ತ ಅಥವಾ ನಿಮಗೆ? ನನಗೆ ಗೊತ್ತಿದೆ ಕೆಲಸ ಮಾಡೋದು. ಇವತ್ತು ಒಂದು ಸಭಾಂಗಣ ಮಾಡಬೇಕಂತ ಹೇಳಿದ್ರೆ ಆ ಸಭಾಂಗಣದಲ್ಲಿ ಯಾಕೋ ಬರಬಾರ್ದು ಅಂತ ಹೇಳಿದ್ರೆ ಅಕೋಸ್ಟಿಕ್ ಮಾಡಬೇಕು, ಒಳ್ಳೆ ಫ್ಯಾನ್ ಬೇಕು, ಒಳ್ಳೆ ಸ್ಪೀಕರ್ ಬೇಕು, ಒಳ್ಳೆ ಲೈಟ್ ಬೇಕು. ಅಕೋಸ್ಟಿಕ್ ಇರಬೇಕಂತ ಹೇಳಿದ್ರೆ ಕೆಳಗಡೆ ಒಂದು ಕಾರ್ಪೆಟ್ ಇರಬೇಕು, ಕ್ಲೀನಾಗಿರಬೇಕು, ಚೆನ್ನಾಗಿರ್ಬೇಕಂತಕ್ಕಂಥದ್ದು ಏನಿದೆಯಲ್ಲ ಆ ಒಂದು ಸ್ಟ್ಯಾಂಡರ್ಡ್ಸ್ಗೆ ನಾವು ಮಾಡಿದ್ದೀವಿ. ಸಂಘಟನೆಗೆ ಗಟ್ಟಿಯಾಗಿ ಕೆಲಸ ಮಾಡೋರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಸಂಘಟನೆ ಮಾಡಬೇಕು. ಕೂಡ ಇದೇ ಸುಸಜ್ಜಿತವಾಗಿ ಹೆಂಗಿದೆ ಸಂಘಟನೆ ಕೂಡ ಅದೇ ಥರ ಮಾಡಬೇಕು ಅಂತ ತೀರ್ಮಾನ. ಇವತ್ತು ಜಿಲ್ಲಾ ಕಚೇರಿ ಕೆಲವು ದಿನಗಳಲ್ಲಿ ಆರಂಭ ಆಗ್ತದೆ, ಎಷ್ಟು ಖುಷಿ ಇದೆ ನಿಮಗೆ? ಇದು ನನಗೆ ತುಂಬ ಖುಷಿ ಇದೆ. ಆದರೆ ನನ್ನ ಖುಷಿಗಿನ್ನೂ ನಮ್ಮ ಕಾರ್ಯಕರ್ತರು ಏನು ಇವತ್ತೆಲ್ಲ ಬಂದು ನೋಡಿದ್ದಾರೆ, ಸಾಕಷ್ಟು ಪತ್ರಿಕಾ ಮಾಧ್ಯಮ ಮಿತ್ರರು ತಾವು ಎಲ್ಲ ಬಂದು ನೋಡಿದ್ರಿ. ನನಗೇನು ಇವತ್ತು ಖುಷಿ ಪಡ್ಕೊಂಡು ಏನು ಇವತ್ತು ನಿಮ್ಮ ಖುಷಿ ವ್ಯಕ್ತಪಡಿಸಿದ್ರೆ ಅದನ್ನು ನೋಡಿ ಇನ್ನಷ್ಟು ಖುಷಿ ನನಗಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಶಕಗಳಿಂದ ಬಿಜೆಪಿ ಜಿಲ್ಲಾ ಕಚೇರಿ ಇಲ್ಲದೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮನೆಯಲ್ಲಿ ಕಾರ್ಯಕ್ರಮಗಳು ನಡೆಸುತ್ತಿದ್ರು. ಹೊಸದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಿಜೆಪಿ ನೂತನ ಅಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಬಂದ ಮೇಲೆ ನೂತನ ಜಿಲ್ಲಾ ಬಿಜೆಪಿ ಕಚೇರಿ ಲೋಕಾರ್ಪಣೆ ಆಗುತ್ತಿದ್ದು ಬಿಜೆಪಿ ಮುಖಂಡರಿಗೆ ಕಾರ್ಯಕರ್ತರಿಗೆ ಸಂತಸದ ವಿಚಾರವೆಂದು ಬಿಜೆಪಿ ಕಾರ್ಯಕರ್ತರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಎಲ್ಲ ಕಡೆ ಕೂಡ ಭಾರತೀಯ ಜನತಾ ಪಕ್ಷದ ಇವತ್ತು ಧ್ವಜಗಳು ಇವತ್ತು ಒಂದು ಪಕ್ಷದ ಕಚೇರಿಗಳ ಮೇಲೆ ಹಾರಾಡ್ತಾ ಇದೆ. ಸಾಕಷ್ಟು ಭಾರತೀಯ ಜನತಾ ಪಕ್ಷದಿಂದ ಪ್ರತಿನಿಧಿಗಳು ಇವತ್ತು ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಇಂಥ ಒಂದು ಕ್ಷೇತ್ರಕ್ಕೆ ಇವತ್ತು ತನ್ನದೇ ಆದ ಒಂದು ಪಕ್ಷದ ಕಚೇರಿ ತುಂಬ ಅವಶ್ಯಕತೆ ಇತ್ತು ಕೂಡ. ಅದು ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಧ್ವನಿ ಕೂಡ ಆಗಿತ್ತು. ಅದರ ಭಾಗವಾಗಿ ಇವತ್ತು ಏನು ನಮ್ಮ
ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಭಾಗದ ಬಗ್ಗೆ ಸ್ಥಳೀಯರಾಗಿ ಈ ಭಾಗದ ಬಗ್ಗೆ ಸಾಕಷ್ಟು ಹಿತಾಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಮಾನ್ಯ ಸಿಕಲ್ ರಾಮಚಂದ್ರ ಗೌಡರು ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಒಂದು ಜಿಲ್ಲಾ ಕಚೇರಿಯನ್ನು ಇವತ್ತು ಬಹಳ ಒಂದು ಅದ್ಭುತವಾಗಿ ಒಂದು ವೈಜ್ಞಾನಿಕ ವಿಧಾನವಾಗಿ ಇವತ್ತು ಒಳ್ಳೆ ನೂತನ ಶೈಲಿಯಲ್ಲಿ ಇವತ್ತು ಒಂದು ಪಕ್ಷದ ಕಚೇರಿಯನ್ನು ಇವತ್ತು ತೆರೆದಿದ್ದಾರೆ. ಇವತ್ತು ವೈಯಕ್ತಿಕವಾಗಿ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಜಿಲ್ಲಾಧ್ಯಕ್ಷರಿಗೆ ಹಾಗೂ ಸಂಪೂರ್ಣ ಜಿಲ್ಲಾ ಸಮಿತಿಗೆ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಹೈಟೆಕ್ ಜಿಲ್ಲಾ ಬಿಜೆಪಿ ಕಚೇರಿ ಲೋಕಾರ್ಪಣೆಗೆ ಸಿಂಗಾರಗೊಳ್ಳುತ್ತಿದ್ದು ಬಿಜೆಪಿ ಮುಖಂಡರಿಗೆ ಕಾರ್ಯಕರ್ತರಲ್ಲಿ ಸಂತಸ ತಂದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.